ಓಕೆ, ಇದು ಆನಾಪಾನಸತಿ ಮೆಡಿಟೇಷನ್ ಅಂತ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಕೂಡ್ಕೊಂಡಿರೋದು. ಇದು ಬುದ್ಧ ಹೇಳ್ಕೊಟ್ಟಿರೋ ಟೆಕ್ನಿಕ್ಕು. ಪಾಲಿ ಲ್ಯಾಂಗ್ವೇಜಲ್ಲಿ ಆನಾಪಾನಸತಿ ಅಂತ ಹೇಳ್ತೀವಿ. ಸೊ ಇದು ಫೈನಲ್ ಮುಕ್ತಿಗೆ ದಾರಿ. ಫಸ್ಟು ನಮ್ಮ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ, ಆಮೇಲೆ ಫೈನಲ್ ಮುಕ್ತಿ ಏನಿದೆ ಅದು ಸಿಗುತ್ತೆ. ಪ್ರತಿದಿನ ನಮ್ಮ ವಯಸ್ಸು ಎಷ್ಟು ಅಷ್ಟು ನಿಮಿಷಗಳ ಕಾಲ ನಾವು ಧ್ಯಾನ ಮಾಡಬೇಕಾಗತ್ತೆ. ಓಕೆ, ನಮ್ಮ ವಯಸ್ಸು 40 ವರ್ಷಗಳಾಗಿದ್ದರೆ 40 ನಿಮಿಷಗಳು, 20 ವರ್ಷಗಳಾಗಿದ್ದರೆ 20 ನಿಮಿಷಗಳು ಮಾಡಬೇಕಾಗತ್ತೆ. ನಮ್ಮ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಧ್ಯಾನದ ಪ್ರೊಸೀಜರನ್ನು ಹೇಳ್ಕೊಡ್ತೀನಿ. ಕೈಗಳನ್ನ ಜೋಡಿಸ್ಕೊಳ್ಳಿ, ಕಾಲುಗಳನ್ನ ಜೋಡಿಸ್ಕೊಳ್ಳಿ. ಸುಖಸ್ಥಿರ ಆಸನದಲ್ಲಿ ಕೂತ್ಕೊಂಡು ನಿಮ್ಮ ಶ್ವಾಸವನ್ನು ಗಮನಿಸಿ. ನಿಮ್ಮ ಒಳಗೆ ಹೋಗುವ, ಹೊರಗೆ ಬರುವ ನಿಮ್ಮ ಶ್ವಾಸವನ್ನು ಗಮನಿಸಿ. ಯಾವುದೇ ಆಲೋಚನೆ ಬೇಡ. ಯಾವುದಾದರೂ ಆಲೋಚನೆ ಬಂದಲ್ಲಿ ನಿಮ್ಮ ಸಹಜವಾದ, ಸರಳವಾದ, ಸ್ವಾಭಾವಿಕವಾದ ಉಚ್ಛ್ವಾಸ ನಿಶ್ವಾಸದೊಂದಿಗೆ ಕೂಡಿರಿ. ಧ್ಯಾನಂ ಸರ್ವರೋಗ ನಿವಾರಿಣಿ, ಧ್ಯಾನಂ ಸಕಲ ಭೋಗಕಾರಿಣಿ, ಧ್ಯಾನಂ ಸತ್ಯಜ್ಞಾನ ಪ್ರಸಾದಿನಿ. ಈ ದೇಹವೇ ದೇವಾಲಯ, ಆತ್ಮವೇ ದೈವವು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ನಿಮ್ಮ ಶ್ವಾಸವೇ ಗುರುವು.
ಕೊನೆಯ 1 ನಿಮಿಷ. 30 ಸೆಕೆಂಡುಗಳು, 15 ಸೆಕೆಂಡುಗಳು, 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈಗಳನ್ನು ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈಗಳನ್ನು ತೆಗೆದು ಕಣ್ಗಳನ್ನು ತೆರೆದು ಕೈಗಳನ್ನು ನೋಡಿಕೊಳ್ಳಿ. ಸೊ ಇದು ಆನಾಪಾನಸತಿ ಮೆಡಿಟೇಷನ್ನು. ಪ್ರತಿದಿನ ನಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳ ಕಾಲ ನಾವು ಮಾಡಬೇಕು. 40 ವರ್ಷಗಳಾದರೆ 40 ನಿಮಿಷ, 20 ವರ್ಷಗಳಾದರೆ 20 ನಿಮಿಷ. ಎರಡನ್ನ ಫಾಲೋ ಆಗಬೇಕಾಗತ್ತೆ. ಒಂದು ಮನಸ್ಸನ್ನು ಕಂಟ್ರೋಲ್ ಮಾಡೋದು, ಇನ್ನೊಂದು ಫುಡ್ಡನ್ನು ಕಂಟ್ರೋಲ್ ಮಾಡೋದು. ಸೊ ಮನಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತೀವಿ. ಫುಡ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಒಳ್ಳೆ ಫುಡ್ನ ನಾವು ಸ್ವೀಕರಿಸಬೇಕು. ಎಸ್ಪೆಷಲಿ ನಾನ್ ವೆಜ್ ಫುಡ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ. ಓಕೆ, ನಾನ್ ವೆಜ್ ಫುಡ್ಡು 72 ಗಂಟೆಗಳ ಕಾಲ ಅದು ಟೈಮ್ ತೊಗೊಳುತ್ತೆ ಡೈಜೆಷನ್ ಆಗೋದಕ್ಕೆ. ಸೊ ನಾವು ಏನು ಧ್ಯಾನ ಶಕ್ತಿಯನ್ನು ತೊಗೊಳ್ತೀವಿ, ಇದು ಈ ನಾನ್ ವೆಜ್ ಫುಡ್ನ ಡೈಜೆಸ್ಟ್ ಮಾಡೋದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಇದೆರಡು ಫಾಲೋ ಮಾಡಿದ್ರೆ ನಮಗೆ ಲೈಫಲ್ಲಿ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಟೋಮೆಟಿಕ್ಕಾಗಿ ಬರುತ್ತೆ. ಮತ್ತು 4 ಥಿಂಗ್ಸ್ನ ಫಾಲೋ ಮಾಡಬೇಕಾಗುತ್ತೆ: ಧ್ಯಾನ, ಸ್ವಾಧ್ಯಾಯ, ಆಚಾರ್ಯ ಸಾಂಗತ್ಯ, ಸಜ್ಜನ ಸಾಂಗತ್ಯ. ಧ್ಯಾನದಿಂದ ಶಕ್ತಿಯನ್ನು ತಗೊಳ್ತಾ ಇದ್ದೀವಿ. ಸ್ವಾಧ್ಯಾಯ ಅಂದರೆ ಬುಕ್ ರೀಡಿಂಗ್, ಅದು ಜ್ಞಾನವನ್ನು ತಗೊಳ್ತಾ ಇದ್ದೀವಿ. ಮತ್ತು ಸಜ್ಜನ ಸಾಂಗತ್ಯ, ಸಜ್ಜನರ ಜೊತೆ ಸಾಂಗತ್ಯ. ಆಚಾರ್ಯ ಸಾಂಗತ್ಯ ಅಂದರೆ ಯಾರೆಲ್ಲ ಸತ್ಯವನ್ನು ಫಾಲೋ ಆಗ್ತಾ ಇದ್ದಾರೆ ಅವರ ಸಾಂಗತ್ಯ, ಅವರ ಗೈಡೆನ್ಸ್. ಸೊ ಬುದ್ಧ ಹೇಳ್ಕೊಟ್ಟಿರೋದು 8 ಫೋಲ್ಡ್ ಪಾತ್ ಏನಿದೆ, ಮಿಡಲ್ ಪಾತ್ ಏನಿದೆ, ಸರಿಯಾದ ಜ್ಞಾನ, ಸರಿಯಾದ ಆಲೋಚನೆ, ಸರಿಯಾದ ಮಾತು, ಸರಿಯಾದ ಕಾರ್ಯಗಳು ಮತ್ತು ಸರಿಯಾದ ಧ್ಯಾನ, ಇವೆಲ್ಲ ಫಾಲೋ ಆದಾಗ ನಮಗೆ ಸರಿಯಾದ ಜೀವನವನ್ನು ನಮಗೆ ಸಿಗುತ್ತೆ. ಓಕೆ, ಸರಿಯಾಗಿ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಏರುಪೇರುಗಳಿರುತ್ತದೆ. ಸೊ ಇದೆಲ್ಲ ಮಾಡಿದಾಗ ನಮಗೆ ಒಂದು ಗೈಡೆನ್ಸ್ ಅನ್ನೋದಕ್ಕೆ ಮುಂದೆ ಹೇಗೆ ಸಾಗಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಪ್ರತಿ ತಿಂಗಳು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ. ಮಂತ್ಲಿ ಪ್ರೋಗ್ರಾಮ್ಸ್, ಆನ್ಲೈನ್ ಪ್ರೋಗ್ರಾಮ್ಸು, ಆಫ್ಲೈನ್ ಪ್ರೋಗ್ರಾಮ್ಸು ಪಿರಮಿಡ್ ವ್ಯಾಲಿಯಲ್ಲಿ ನಡೀತಾ ಇರುತ್ತೆ. ನೀವು ಜಾಯಿನ್ ಆಗ್ಬೋದು. ನಿಮ್ಮ ಜಾಯಿನ್ ಆದರೆ ನಿಮಗೂ ಒಂದು ಸ್ವಲ್ಪ ಅನುಭವ ಬರುತ್ತೆ. ಯು ಕ್ಯಾನ್ ಫೀಲ್ ದ ಎನರ್ಜಿ ಆ್ಯಂಡ್ ವಿಸ್ಡಮ್, ಜ್ಞಾನವನ್ನು ಮತ್ತು ಶಕ್ತಿಯನ್ನು ನೀವು ಪಡೆಯಬಹುದು. ಮತ್ತು ಮುಂದಿನ ತಿಂಗಳು ಇದು ಪಿರಮಿಡ್ ವ್ಯಾಲಿಯಲ್ಲಿ 21 23 ಮ್ಯೂಸಿಕ್ ಫೆಸ್ಟ್ ಅಂತ ನಡೀತಾ ಇದೆ. 3 ದಿವಸ ಮ್ಯೂಸಿಕ್ ಇದರಲ್ಲಿರುತ್ತೆ, ಮೆಡಿಟೇಷನ್ನು ಭಾಗವಹಿಸಿ. ಆಮೇಲೆ ಪಿರಮಿಡ್ ಯೂಟ್ಯೂಬ್ ಚಾನಲ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಅದರಲ್ಲಿ ಅನುಭವಗಳನ್ನ ಕೇಳಿ. ಸೊ ಎಲ್ಲರೂ ಹೇಗೆ ಅವರು ಧ್ಯಾನದ ಮೂಲಕ ಅವರು ಬದಲಾವಣೆ ಆಗಿದೆ, ಹೇಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಆಗಿದೆ ಅನ್ನೋದನ್ನು ನೀವು ಕೇಳೋದ್ರಿಂದ ನಿಮಗೂ ಒಂದು ಕಾನ್ಫಿಡೆನ್ಸ್ ಅನ್ನೋದು ಸಿಗುತ್ತೆ ನಿಮಗೆ. ಓಕೆ, ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ ನಿಮ್ಮ ಲೈಫಲ್ಲಿ. ಬೇರೆ ಅನುಭವಗಳನ್ನ ಕೇಳಿದಾಗ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ. ಸೊ ಪಿರಮಿಡ್ ಮೆಡಿಟೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಲ್ಲಿ ಯಾವ ಥರ ಮೆಡಿಟೇಷನ್ ಪ್ರೊಸೀಜರ್ ಮಾಡಿದ್ರು ಮೇಲ್ಗಡೆ ಅದೇ ಥರ ಪಿರಮಿಡಲ್ಲಿ ಹೋಗಿ 1/2 an hour ಮೆಡಿಟೇಷನ್ ಮಾಡಿ. ಆಮೇಲೆ ಬುಕ್ ಸ್ಟೋರಲ್ಲಿ ಕೆಳಗಡೆ ಬುಕ್ ಸ್ಟೋರ್ ಇದೆ, ಬುಕ್ ಸ್ಟೋರಲ್ಲಿ ಹೋಗಿ ಬುಕ್ಸು, ಪಿರಮಿಡ್ಸು ಎಲ್ಲ ನೋಡಿ. Subscribe for more videos.